ತಟ್ಟೆ ಕಾಸು ಯಾರ ಪಾಲು? ಧಾರ್ಮಿಕ ಭಯ ಭಕ್ತಿಯಿಂದ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನದ ಹುಂಡಿಗಿಂತಲೂ ನಮ್ಮನ್ನು ಪ್ರಮುಖವಾಗಿ ಆಕರ್ಷಣೆ ಮಾಡಿದ್ರೆ, ಈ ತಟ್ಟೆ ಆಕರ್ಷಣೆ ಮಾಡಿದ್ರೆ ಆ ಕಾಸು ಯಾರಿಗೆ ಹೋಗುತ್ತೆ? ಹಾಗಿದ್ರೆ ಇಲ್ಲಿ ಯಥೇಚ್ಛವಾಗಿ ಕಾಸು ಬಂದರೆ ಆ ಕಾಸು ಏನೆಲ್ಲ ದುರುಪಯೋಗ ಆಗುತ್ತೆ ಅನ್ನೋದನ್ನ ಈಗಾಗಲೇ ಮೇಲ್ಕೋಟೆ ಶ್ರೀನಿವಾಸ್ ಹೇಳಿದ್ದಾರೆ. ಹಾಗಿದ್ರೆ ಕೋಟ್ಯಂತರ ರೂಪಾಯಿ ತಟ್ಟೆ ಕಾಸೇ ಬರುವಂತಹ ಪ್ರಮುಖ ದೇವಸ್ಥಾನಗಳು ಕರ್ನಾಟಕದಲ್ಲಿದೆ. ಆ ದೇವಸ್ಥಾನಗಳು ಯಾವ್ಯಾವು ಅಂತ ನಾವು ನೋಡ್ಕೊಂಬರೋದಾದರೆ ಅದರ ಪಟ್ಟಿ ಈ ರೀತಿ ಅಂತಿದೆ. ಮುಖ್ಯವಾಗಿ ಮೇಲುಕೋಟೆ ಚೆಲುವರಾಯಸ್ವಾಮಿ ದೇವಸ್ಥಾನ ಮತ್ತು ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದಲ್ಲಿ ವರ್ಷಕ್ಕೆ ಕೋಟ್ಯಂತರ ರೂಪಾಯಿಗಳ ತಟ್ಟೆ ಕಾಸಿನ ವರಮಾನ ಇದೆ. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಹಾಗೂ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ಕೋಟ್ಯಂತರ ರೂಪಾಯಿಯಲ್ಲಿ ತಟ್ಟೆ ಕಾಸು ಬರುತ್ತೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿಯೂ ಕೂಡ ಕೋಟ್ಯಂತರ ರೂಪಾಯಿಗಳ ತಟ್ಟೆ ಕಾಸು ಬರುತ್ತೆ. ಮತ್ತು ಪ್ರಮುಖವಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವರ್ಷಕ್ಕೆ ಸುಮಾರು 40 ಕೋಟಿ ರೂಪಾಯಿಗಳ ತಟ್ಟೆ ಕಾಸಿನ ಆದಾಯ ಇರುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗೆ ಮಲೆ ಮಹದೇಶ್ವರ ದೇವಸ್ಥಾನ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ಕೋಟ್ಯಂತರ ರೂಪಾಯಿಗಳ ತಟ್ಟೆ ಕಾಸಿನ ಆದಾಯ ಇದೆ ಅನ್ನುವಂಥದ್ದು. ಎಸ್, ಕೇಳಿದ್ರೇ ಆಶ್ಚರ್ಯ ಆಗುತ್ತೆ. 40 ಕೋಟಿ ರೂಪಾಯಿಗಳ ತಟ್ಟೆ ಕಾಸಿನ ಆದಾಯ, ಅದ್ರ ಜೊತೆಗೆ ಬೇರೆ ಎಲ್ಲ ಆಲ್ಮೋಸ್ಟ್ ಈ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೋಟಿಗೂ ಮೀರಿದಂತಹ ತಟ್ಟೆ ಕಾಸಿನ ಆದಾಯ. ಒಬ್ಬ ಅರ್ಚಕನಿಗೆ ಇಷ್ಟು ದೊಡ್ಡ ಪ್ರಮಾಣದ ಆದಾಯ ಬಂದರೆ ಆತನ ಮನಸ್ಥಿತಿ ಸ್ಥಿರವಾಗಿರುತ್ತೆ. ಅವರು ಹೇಳಿದ ಹಾಗೆ ಅಲ್ಲಿ ಎಲ್ಲೋ ದೈವ ಭಾವನೆ ಬದಲಿಗೆ ಆತನ ಮನಸ್ಥಿತಿ ವಿಲಾಸಿ ಬದುಕಿನಲ್ಲಿ ದೈವಟ್ಟಾಗೋದಿಲ್ವಾ ಅಂತ. ಇನ್ನೂ ಒಂದು ಪ್ರಮುಖ ದೇವಸ್ಥಾನ ಒಂದೇ ಒಂದು ಬಿಟ್ಬಿಟ್ಟಿದ್ದಾರೆ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಆ ಅರ್ಚಕರಿಗೆ 3 ಲಾಡ್ಜ್ ಇದೆ. 3 ಲಾಡ್ಜ್ ಇದೆ. ಆ ತಟ್ಟೆ ಕಾಸಿನಿಂದ ಬಂದಂತಹ ದುಡ್ಡಿಂದ ಆ ಲಾಡ್ಜನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಅವ್ರ ಹತ್ರ ಕೇಳಿ. ಈ ರೀತಿಯಾಗಿ ಅಂದರೆ ಕೋಟ್ಯಂತರ ರೂಪಾಯಿಗಳ ವರಮಾನ ಬಂದಾಗ ಈ ರೀತಿಯಾಗಿ ಅಲ್ಲಿ ವ್ಯವಹಾರಗಳು ಪ್ರಾರಂಭ ಆಗತ್ತೆ. ಬರುವ ಭಕ್ತರ ಮೇಲೆ ನಿರೀಕ್ಷೆ ಹೆಚ್ಚಾಗತ್ತೆ. ಒಬ್ಬ ಸಾಮಾನ್ಯ ಭಕ್ತ ಬಂದರೆ ಆತನಿಗೆ ಕವಡೆ ಕಾಸಿನ ಕಿಮ್ಮತ್ತಿರೋದಿಲ್ಲ ಅಂತ ಅಲ್ಲ. ಇದರಲ್ಲಿ ಒಂದು ತಪ್ಪು ಇದೆ. ಈಗ ನಮ್ಮ ಮಿತ್ರರು ಹೇಳಿದ್ರು ಕೊಲ್ಲೂರು ಮೂಕಾಂಬಿಕಲ್ಲಿ 3 ಲಾಡ್ಜ್ ಇದೆ. ಆದರೆ ಎಲ್ಲ ದೇವಸ್ಥಾನದ ಅರ್ಚಕರುಗಳನ್ನು ಹೋಲಿಸಿದಾಗ ಇದು ತಟ್ಟೆ ಕಾಸು ಬರೀ ನೀವು ಹೇಳಿದಂಥ ಸೀಮಿತವಾದ ದೇವಸ್ಥಾನಗಳಲ್ಲಿ ಮಾತ್ರ ಬರ್ತಿದೆ ಹೊರತು ಬೇರೆ ದೇವಸ್ಥಾನಗಳನ್ನು ನಾವು ನೋಡಿದಾಗ ಅಲ್ಲಿ ಏನೂ ಇಲ್ವೇ ಇಲ್ಲ. ತುಂಬ ಹೀನ ಸ್ಥಿತಿಯಲ್ಲಿರುವಂಥ ಅರ್ಚಕರುಗಳಿದ್ದಾರೆ. ಪದವಿ ಪೂರ್ವ ಪುಣ್ಯಾನಮ್ ಅಂತ ಕೂಡ ಇದರಲ್ಲಿ ಹೇಳ್ತಾರೆ. ಎಲ್ಲರೂ CM ಆಗಿ ಬರೋಕ್ಕಾಗಲ್ಲ, ಎಲ್ಲರೂ MP ಗಳಾಗಿ ಬರೋಕ್ಕಾಗಲ್ಲ, ಎಲ್ಲ MLA ಗಳಾಗಿ ಬರೋಕ್ಕಾಗಲ್ಲ, ಎಲ್ಲ ಕೋಟ್ಯಾಧಿಪತಿಗಳಾಗಿ ಬರೋಕ್ಕಾಗಲ್ಲ. ಒಂದೊಂದು ನಕ್ಷತ್ರದಲ್ಲಿ ಪೂರ್ವ ಪುಣ್ಯ ಇದ್ಕೊಂಡು ಬರುವಂಥದ್ದು ಇರುತ್ತೆ. ಒಂದು ಕಾಲದಲ್ಲಿ ಇದೆ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಕೊಲ್ಲೂರು ಮೂಕಾಂಬಿಕಾ. ನಾನು ಕೊಲ್ಲೂರು ಮೂಕಾಂಬಿಕಾಗೆ 40 ವರ್ಷದ ಒಬ್ಬ ಭಕ್ತ. ಅವತ್ತಿನ ಕಾಲದಲ್ಲಿ 10 ಜನ ದೇವಸ್ಥಾನದಲ್ಲಿ ಇರ್ತಾ ಇರಲಿಲ್ಲ. ಒಂದು 10 ರೂಪಾಯಿ ಕಾಸನ್ನು ಹಾಕ್ಬಿಟ್ರೆ ನಾವು ಬಂದು ಬಸ್ಸತ್ತವರೆಗೂ ಅರ್ಚಕರುಗಳಿಂದನೇ ಇರ್ತಿದ್ವು. ಇವತ್ತು ನೀವು 1000 ರೂಪಾಯಿ ಹಾಕಿದ್ರೆ ಅಲ್ಲೇ ನಿಮ್ಮನ್ನು ನೋಡಿದ ತಕ್ಷಣ ಪಕ್ಕಕ್ಕೆ ಹೋಗ್ತಾರೆ. ಯಾಕಂದ್ರೆ ಇಂಥ 1000 ಬೇಕಾದಷ್ಟು ನೋಡಿದ್ದಾರೆ ಅವರು. ಆದರೆ ಒಂದು ಕಾಲದಲ್ಲಿ ಏನೂ ಇಲ್ಲದಿದ್ದಂತಹ ದೇವಸ್ಥಾನ ಇವತ್ತು ಆ ಪ್ರಮುಖ ಸ್ಥಿತಿಗೆ ಬರಬೇಕಾದ್ರೆ ಅರ್ಚಕರು ಮಾಡೋ ಪೂಜೆಯಿಂದ ದೇವರಲ್ಲಿ ಶಕ್ತಿ ಬಂದು ಅದನ್ನು 10,000 ಜನ ನನಗೊಂದು ಒಳ್ಳೇದಾಯ್ತು, ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಯ್ತು ಅಂದ ತಕ್ಷಣಕ್ಕೆ ನಾನು ಇಂಥ ಕಡೆ ಹೋಗಿ ಬಂದೆ, ನನಗೆ ಒಳ್ಳೇದಾಯ್ತು ಅಂತ ಹೇಳಿ ಅದನ್ನು 10 ಜನ ಹೋಗ್ತಾರೆ. ಈ ಒಂದೇನಾಯಿತು 10 ಆಯಿತು, 10 100 ಆಯಿತು, 100,000 ಆಯಿತು. ಅಲ್ಲ, ಈಗ ಒಂದು ಕ್ಷೇತ್ರದ ಮಹಿಮೆ ವಿಸ್ತಾರವಾಗಿ ಆ ಕ್ಷೇತ್ರಕ್ಕೆ ದೊಡ್ಡ ಪ್ರಮಾಣದ ಆದಾಯ ಹರಿದು ಬಂತು ಅಂದರೆ ಅದು ಆ ದೇವಿಯ ಮಹಿಮೆ ಅಂತ ಭಾವಿಸಿ ಆ ದೇವಸ್ಥಾನಕ್ಕೆ ಹೋಗಬೇಕು ಹೊರತು ಅರ್ಚಕ ಬೆಳೆದ್ರೆ ಏನು ಪ್ರಯೋಜನ ಅಂತ. ಅರ್ಚಕ ಅಂದರೆ ಒಬ್ಬನೇ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಅರ್ಚಕ ಒಬ್ಬನೇ ಬೆಳೀತಾನೆ ಅನ್ನೋದು ತುಂಬ ತಪ್ಪು ಕಲ್ಪನೆ ಅದು. ಈಗ ಅರ್ಚಕ ಒಬ್ಬ ಬರ್ತಾರೆ, ಡೋನರ್ಸ್ ಒಂದು 10,000 ಕೊಡ್ತಾರೆ, ಅದು ಅರ್ಚಕನು ಕೊಡಲ್ಲ, ಆ ದೇವಸ್ಥಾನದ ಮಂಡಳಿಗೆ ಕೊಡ್ತಾರೆ. 10,000ದಿಂದ ನೀನೇನಾದರೂ ಉಪಯೋಗ ಮಾಡಪ್ಪ ಅಂತ ಹೇಳ್ತಾರೆ. ಅದನ್ನು ಅವ್ರು ಒಂದು ಅಕೌಂಟ್ನಲ್ಲಿ ಇಟ್ಕೊಂಡ್ಬಿಡ್ತಾರೆ. 10 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗುತ್ತೆ, ಕೋಟಿ ಶತಕೋಟಿ ಆಗುತ್ತೆ. ಹೀಗೆ ಇವತ್ತು ನೀವು ಹೇಳಿದ್ರು ಈ ತೋರಿಸಿರೋ ಎಲ್ಲ ದೇವಸ್ಥಾನಗಳಲ್ಲೂ ಈ ರೀತಿ ಆದಾಯ ಬಂದಂತಹ ದೇವಸ್ಥಾನಗಳೇ. ಆದರೆ ಅರ್ಚಕನ ಸ್ಥಿತಿ ಕೆಲವೊಂದು ಬೆರಳೆಣಿಕೆಯಷ್ಟು ಅರ್ಚಕರುಗಳು ಮಾತ್ರ ಉದ್ಧಾರವಾಗಿದ್ದಾರೆ ಹೊರತು ಇವತ್ತು ನಮ್ಮ ಅರ್ಚಕ ಕುಟುಂಬದಲ್ಲಿ ನಾವು ಕೋಟಿ ಅರ್ಚಕರು ಹಾಗೆ ಏನು ನಿರಾಯಾಸವಾಗಿದ್ದಾರೆ, ನಿರುಪಯೋಗವಾಗಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು. ಅದು ಎಲ್ಲೋ ಬೆರಳೆಣಿಕೆಯಷ್ಟು ಅಂತಹ ದೇವಸ್ಥಾನಗಳಲ್ಲಿ ಅರ್ಚಕರುಗಳು ಚೆನ್ನಾಗಿ ಅಂದ್ರೆ ಅವರಿಗೆ 2 ವಿಧವಾದ ಸಂಪರ್ಕ ಇರುತ್ತೆ. ಒಂದು, ಭಕ್ತನ ಮನಸ್ಸನ್ನು ಒಲಿಸಿ ಅಮ್ಮನ ಹತ್ರ ಪೂಜೆ ಮಾಡಿ ಅವನನ್ನು ಕೊಟ್ಟಂತಹ ವರ ಹೊಂದಿರಬಹುದು. ಎರಡನೇದು, ಅವರು ಅರ್ಚಕರ ಒಂದು ಹೀನ ಸ್ಥಿತಿಯನ್ನು ಕಂಡಂಥ ಭಕ್ತ, ತಗೊಳ್ಳಿ ಸ್ವಾಮಿ ನೀವು 100 ರೂಪಾಯಿ ಇಟ್ಕೊಳ್ಳಿ, ಜಾಸ್ತಿ ಒಳ್ಳೆ ಮೈನಲ್ಲಿ ಒಳ್ಳೆ ಬಟ್ಟೆ ಹಾಕೊಳ್ಳಿ, ಒಳ್ಳೆ ಚೆನ್ನಾಗಿರಿ, ಒಳ್ಳೆ ಊಟ ಮಾಡಿ ಅಂತ ಹೇಳೋದು ಈ ಭಕ್ತರಿಗೂ ಅರ್ಚಕನಿಗೂ ಬರುವಂಥ ಸಂಬಂಧದಿಂದ ಕೂಡ ಬರ್ಬೋದು. ಆದರೆ ನೀವು ಹೇಳೋದಾಗಿ ಏನು ತೋರಿಸಿದ್ರಿ ದೇವಸ್ಥಾನಗಳು, ಇಷ್ಟೇ ದೇವಸ್ಥಾನಗಳಲ್ಲಿ ಅದನ್ನು ನಾವು ನೋಡ್ಬೋದೇ ಹೊರತು ಹಾಗೆ 46,000 ದೇವಸ್ಥಾನಗಳಿದೆ. ಅರ್ಚಕರ ಗತಿ ಏನು? ಬೇರೆ ದೇವಸ್ಥಾನಗಳಲ್ಲಿ ಈಗ ಕೆಲವು ದೇವಸ್ಥಾನಗಳಲ್ಲಿ ಅರ್ಚಕ ಸಿರಿವಂತನಾಗಿರಬಹುದು, ಆದರೆ ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಅರ್ಚಕನ ಸ್ಥಿತಿ ಅತ್ಯಂತ ಹೀನ ಸ್ಥಿತಿಯಲ್ಲಿದೆ. ಆತನಿಗೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ
ಮಾಸಿಕ ಸಂಭಾವನೆ ಪಡೆಯುವಂಥ ಅರ್ಚಕರು ಕೂಡ ಇದ್ದಾರೆ. ಅಂಥವರಿಗೆ ಈ ದಕ್ಷಿಣೆಯೇ ಮಾರ್ಗ, ಅದನ್ನು ಕಿತ್ತುಕೊಂಡ್ರೆ ಹೇಗೆ ಅಂತ. ಖಂಡಿತವಾಗ್ಲೂ ಇಲ್ಲಿ ನಾವು ಹೇಳ್ತಾ ಇರೋದನ್ನ ನಾನು ಅದೇ ಮೊದಲಲ್ಲೇ ಹೇಳಿದ್ದು, ಯಾವುದೇ ರೀತಿಯಾಗಿ ಯಾವ ಅರ್ಚಕರ ಮೇಲೂ ದ್ವೇಷ ಅಲ್ಲ. ಒಂದಷ್ಟು ಜನ ಅರ್ಚಕರು ಮಾತ್ರ ಅದು ಚೆನ್ನಾಗೇ ಬೆಳೀತಾ ಇದ್ದಾರೆ, ಇನ್ನೊಂದಷ್ಟು ಜನ ಅದನ್ನೇ ನಂಬ್ಕೊಂಡಿರುವಂಥ ಇವತ್ತಿಗೂ ಪಾಪ ತಿನ್ನೋಕ್ಕೆ ಕೂಡ ಕಷ್ಟ ಇಲ್ಲ. ಅವತ್ತು ಏನು ತಟ್ಟೆ ಕಾಸು ಬರುತ್ತೋ ಅದರಲ್ಲೂ ಹೋಗಿ 1 kg 2 kg ಅಕ್ಕಿ ತೊಗೊಂಡು ತಿಂತಾ ಇರೋಂಥ ಅರ್ಚಕರು ಇವತ್ತಿಗೂ ನಮ್ಮ ಜೊತೆನಲ್ಲೇ ಇದ್ದಾರೆ. ಆದರೆ ಅಲ್ಲೆಲ್ಲ ಏನಪ್ಪ ಮಾಡಿದ್ದಾರೆ, ನೀವು ತಟ್ಟೆ ಕಾಸು ತಗೊಳ್ಳಿ, ನಿಮಗೆ ಸಂಬಳ ಕೊಡೋದಿಲ್ಲ ಅಂತೇಳಿ ದೇವಸ್ಥಾನ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಈ ಮುಜರಾಯಿ ದೇವಸ್ಥಾನಗಳಲ್ಲಿ ಏನಾಗಿದೆ ಅಂದರೆ, ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ 350 ರೂಪಾಯಿ, 1,000 ರೂಪಾಯಿ, 1,500 ರೂಪಾಯಿ ಸಂಬಳ ಅಂತ ಮಾಡಿಬಿಟ್ಟು ಮಿಕ್ಕಿ ತಟ್ಟೆ ಕಾಸು ತಗೊಳ್ಳಿ ಅಂತೇಳಿ ಬಿಟ್ಟಿದ್ದಾರೆ. ಆ 1,000ದಿಂದ 1,500ದಲ್ಲಿ ಜೀವನ ಮಾಡೋಕ್ಕೆ ಯಾರೂ ಆಗಲ್ಲ. ಆದ್ರೆ ಕೆಲವರಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಬರ್ತಾ ಇದೆ, ಅವ್ರು ಚೆನ್ನಾಗಿ ಬೆಳಿತಾನೆ ಇದ್ದಾರೆ. ಈ 1,000 ಅಥವಾ 350 ರೂಪಾಯಿ 500 ರೂಪಾಯಿ ತಟ್ಟೆ ಕಾಸು ತಗೊಳ್ತಾ ಇದ್ದವರು ಇವತ್ತಿಗೂ ಪಾಪ ಜೀವನ ಮಾಡಕ್ ಕಷ್ಟ ಆಗ್ತದೆ. ಹಾಗೆ ತಾರತಮ್ಯ ಆಗಬಾರ್ದು, ಎಲ್ಲರಿಗೂ ಒಂದೇ ಮಾಡಿ, ಎಲ್ಲರಿಗೂ ಇವತ್ತಿನ ಒಂದು ತಿಂಗಳಿಗೆ ಆದಾಯ ಜೀವನವನ್ನ ಮಾಡ್ಲಿಕ್ಕೆ ಒಬ್ಬ ಅರ್ಚಕನಿಗೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದಷ್ಟನ್ನು ಕೂಡ ಆ ಧಾರ್ಮಿಕ ದತ್ತಿ ಇಲಾಖೆ ಆಗ್ಬೋದು ಅಥವಾ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಆಗ್ಬೋದು ಅವ್ರಿಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅನ್ನೋದಷ್ಟೇ ನಮ್ಮ ಕೂಗು. ಇದು ಯಾವುದೇ ಮುಜರಾಯಿ ದೇವಸ್ಥಾನ ಅಷ್ಟೇ ಅಲ್ಲ, ಯಾವುದೋ ಇಲ್ಲಿ ನಮ್ಮ ಏರಿಯಾದೊಳಗೆ ಅಕ್ಕಪಕ್ಕ ಇರೋ ದೇವಸ್ಥಾನ ಒಂದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಯಾವ ಅರ್ಚಕನಿಗೂ ತೊಂದರೆ ಆಗಬಾರ್ದು. ಎಷ್ಟೋ ಜನ ಅರ್ಚಕರು ಪರಂಪರೆಯಿಂದ ಮಾಡ್ಕೊಂಡು ಬಂದಿರುವಂತವ್ರು ಸಿಟಿ ದೇವಸ್ಥಾನಗಳನ್ನ ಹೇಳ್ತಾರೆ, ಧಾರ್ಮಿಕ ದತ್ತಿ ಇಲಾಖೆಗೆ ಬರದೇ ಇರುವಂತ ದೇವಸ್ಥಾನಗಳು ಕೂಡ ನಾವು ನೋಡಿದ್ವಿ. ತಿಂಗಳಿಗೆ 500 ರೂಪಾಯಿ ಸಂಬಳ ಮಾತಾಡ್ರೆ ನೀವು ತಟ್ಟೆ ಕಾಸು ತಗೊಳ್ಳಿ ಅಂತಾರೆ. ಆ ತಟ್ಟೆ ಕಾಸಲ್ಲಿ ಬರೋದು ಎಷ್ಟಿರುತ್ತೆ, ತಿಂಗಳೆಲ್ಲ ಕೂತ್ಕೊಂಡ್ರೆ ನಿಮ್ಗೆ 5,000 ರೂಪಾಯಿ ಬರಲ್ಲ. 5,000 ರೂಪಾಯಿ ತಟ್ಟೆ ಕಾಸು ತಗೊಂಡು ಇವ್ರು ಕೂಡ 500 ರೂಪಾಯಿ ತಗೊಂಡು ಇವತ್ತಿನ ಬೆಂಗಳೂರು ಸಿಟಿನಲ್ಲಿ ಏನ್ ಜೀವನ ಮಾಡಕ್ಕಾಗತ್ತೆ ಹೇಳಿ ಸ್ವಾಮಿ ನೀವು. ಆದ್ರೆ ಬೆಳೆಯುವಂತ ಅರ್ಚಕರು ಚೆನ್ನಾಗಿ ಬೆಳೀತಾ ಇದ್ದಾರೆ. ಅವ್ರು ಇನೋವಾ ಕಾರೇ ಬೇಕು, 3 ಲಾಡ್ಜೇ ಬೇಕು, ಛತ್ರಗಳೇ ಬೇಕು, ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾರೆ. ಅವ್ರು ಮಾಡ್ಕೊಳ್ಳೋದ್ರ ಬಗ್ಗೆ ನಮ್ಗೆ ಹೊಟ್ಟೆ ಉರಿ ಇಲ್ಲ. ಅವ್ರಷ್ಟು ಜನ ಬೆಳಿತಾನೆ ಅಂದ್ರೆ ಈ ಕಷ್ಟದಲ್ಲಿರೋರು ಕೂಗಿ ಯಾರು ಕೇಳ್ತಾರೆ? ಅರ್ಚಕರು ಏನೋ ಒಂದು ಒಟ್ಟಾಗಿ ಬಂದು ಒಂದು ಹೋರಾಟವನ್ನು ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಆ ಹೋರಾಟಕ್ಕೆ ಬರ್ಬೇಕಾದ್ರೂ ಕೂಡ ಅವ್ರ ದೇವಸ್ಥಾನ ಬೀಗ ಹಾಕೊಂಡು ಬರ್ಬೇಕು, ಅವತ್ತು ಅವ್ರ ಮನೇಲಿ ಉಪವಾಸ ಇರ್ಬೇಕಾಗತ್ತೆ. ಹಾಗಾಗಿ ಹೋರಾಟ ಮನೋಭಾವ ಇದ್ರೂ ಕೂಡ ಎಷ್ಟೋ ಜನ ಅರ್ಚಕರು ಇವತ್ತು ಬೀದಿಗೆ ಬರಕ್ ಆಗ್ತಾ ಇಲ್ಲ. ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ. ಅವರ ನೋವನ್ನ ಕೇಳುವಂತವ್ರು ಯಾರು? ಇಲ್ಲಿ ಸ್ಥಿತಿವಂತ ದೇವಸ್ಥಾನಗಳ ಅರ್ಚಕರ ಬಗ್ಗೆ ಅಷ್ಟೇ ಅಲ್ಲಿ ಒಂದು ಚರ್ಚೆ ಆಗುವಂತ ಅಥವಾ ದೇವಸ್ಥಾನಗಳ ಬಗ್ಗೆ ಮಾತ್ರ. ಫೈನ್. ಇತಿಹಾಸಗಳ ಅಥವಾ ಪುರಾಣದ ಹಿನ್ನೆಲೆಯನ್ನು ನಾನು ನೋಡೋದಾದ್ರೆ ದೇವಸ್ಥಾನದಲ್ಲಿ ಈ ತಟ್ಟೆ ಪದ್ಧತಿ, ತಟ್ಟೆ ಕಾಸಿನ ಪದ್ಧತಿ ಇತ್ತ, ಇದು ಆದಿಕಾಲದಿಂದಲೂ ನಡೆದು ಬಂದಂತಹ ಸಂಸ್ಕೃತಿನ ಹೇಗೆ? ಖಂಡಿತವಾಗಲೂ ಇತಿಹಾಸದಲ್ಲಿ ಗಮನಿಸಿದ್ರೆ ಖಂಡಿತವಾಗಲೂ ಅದು ಇಲ್ಲ, ಎಲ್ಲೂ ಕೂಡ ಇಲ್ಲ. ಆರತಿಂ ತ್ರಿವಿಧಂ ಅಂತ ಹೇಳ್ತಾರೆ. 3 ಸಲ ಮಾತ್ರ ಮಂಗಳಾರತಿಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ, ಆಗಮ ಶಾಸ್ತ್ರಗಳು. ಅದನ್ನ ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಮಂಗಳಾರತಿಯನ್ನು ಮಾಡಬಾರ್ದು. ಒಂದನೇದು. ಎರಡನೇದು, ಇವರು ಇಷ್ಟಿಬ್ಬರು ಅರ್ಚಕರ ಬಗ್ಗೆ ಮಾತಾಡಿದ್ರಲ್ವಾ, ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ದಂಗೆ ಹಿಂದೆ ಯಾರೋ ಇತ್ತು, ಇವತ್ತು ಯಾರ್ದೋ ಇದೆ, ಮುಂದೆ ಯಾರ್ದೋ ಇದೆ, ನೀ ಸಂಕಟ ಪಡಬೇಕಾಗಿಲ್ಲ ಅಂತ. ಈ ದೇವಸ್ಥಾನದ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆದಾಯ ಇದೆಯಲ್ಲ, ಈಗ ಪೂರಿ ಜಗನ್ನಾಥ ಆಗಿರ್ಬೋದು, ಗುಜರಾತಿನ ಸೋಮನಾಥ, ಈಗ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ಅದನ್ನ ಆ ತಟ್ಟೆ ಕಾಸನ್ನ ನಿಲ್ಸಿದ್ರು. ಈಗ ಮುಖ್ಯಮಂತ್ರಿ ಆಗಿದ್ದವರು ಆ ಥರ ತಿರುಪತಿ ವೆಂಕಟೇಶ್ವರನ ಇದು ಏನು ತಟ್ಟೆ ಕಾಸಿದೆಯೋ ಅದನ್ನು ನಿಲ್ಸಿದ್ರು. ನಿಲ್ಲಿಸ್ಬಿಟ್ಟು ಭಾರತದ ಉದ್ದಗಲಕ್ಕೂ ಕೂಡ ಇರುವಂಥ ಎಲ್ಲ ದೇವಸ್ಥಾನದ ಅರ್ಚಕರು ವೇದಪಾರಾಯಣರಿಗೆ ಒಂದು ವೇದಪಾರಾಯಣ ಸ್ಕೀಮ್ ಅಂತ ತಂದರು ತಿರುಪತಿ ವೆಂಕಟೇಶ್ವರ. ನೀವು ಕೊಡೋವಂಥ ಎಲ್ಲ ದುಡ್ಡು ಕೂಡ ಇಡೀ ಭಾರತದ ಉದ್ದಗಲಕ್ಕೆ, ಮೇಲ್ಕೋಟೆ ಚಲವರಾಯ ಸ್ವಾಮಿ ದೇವಸ್ಥಾನದಲ್ಲಿರ್ಬೋದು, ಚಾಮುಂಡಿ ಬೆಟ್ಟದಲ್ಲಿರ್ಬೋದು, ಎಲ್ಲರೂ ಕೂಡ ವೇದಪಾರಾಯಣಕ್ಕೆ ಇರುವಂಥವ್ರು ಅಥವಾ ಇನ್ನೊಬ್ಬರಿಗೆ ಇರುವಂಥವ್ರಿಗೆ ತಿರುಪತಿ ದುಡ್ಡನ್ನು ಕೊಡ್ತಾ ಇದೆ. ಎಲ್ರಿಗೂ ಸಂಬಳದ ರೀತಿಯಲ್ಲಿ 10,000, 8,000, 20,000 ತನಕ ಅವರ ಯೋಗ್ಯತಾನುಸಾರವಾಗಿ ಆ ಎಕ್ಸಾಮ್ ನಡೆಸಿದ ಮೇಲೆ ಎಲ್ರಿಗೂ ಕೂಡ ದುಡ್ಡು ಬರುತ್ತೆ. ನೀ ಇಂಥ ದೇವಸ್ಥಾನ ಅಂತ ತೋರಿಸಿದ ಮೇಲೆ ಘಾಟಿ ಸುಬ್ರಹ್ಮಣ್ಯನೋ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಯಾವ ದೇವಸ್ಥಾನ ತೋರಿಸಿದ್ರು ಕೂಡ ಆ ದೇವಸ್ಥಾನದಲ್ಲಿ ಒಂದು ಸ್ಕೀಮ್ ಕೊಡ್ತಾರೆ. ಸ್ಕೀಮ್ ಕೊಟ್ಟ ಮೇಲೆ ಅಲ್ಲಿಂದ ದುಡ್ಡು ಕೊಡ್ತಾರೆ. ನಾನು ಈಗ ಅದನ್ನೇ ಹೇಳ್ತಾ ಇರೋದು. ಈ ವಾರ್ಷಿಕ ವರಮಾನ ಕೋಟ್ಯಾಂತರ ರೂಪಾಯಿ ಇರುವಂಥ ದೇವಸ್ಥಾನದ ತಟ್ಟೆ ಕಾಸನ್ನ ಸರ್ಕಾರ ರದ್ದುಗೊಳಿಸಿ ಇರೋ ಇಡೀ ಕರ್ನಾಟಕದ 37,000 ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಅರ್ಚಕರಿಗೆ ಸಮೃದ್ಧಿಯಾಗಿ ದುಡ್ಡು ಕೊಡಿ. 20,000 ರೂಪಾಯಿನ ಸಂಬಳ 20,000 ರೂಪಾಯಿ ಕೊಡಿ. ಅದಕ್ಕಿಂತ ಮಾನವನಿಗೆ ಈಗ ಆಟೋ ಸಂಪಾದನೆ ಮಾಡ್ತಾರೆ, ಇನ್ನೊಬ್ರು ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೆಲ್ಲ 10,000 ರೂಪಾಯಿ ಸಂಬಳ, ಅವ್ರಿಗೆಲ್ಲ ಜೀವನ ನಡೆಸಬೇಕಾದ್ರೆ ನಿಮ್ಗೆ ಯಾಕ್ರಿ ಆಗಲ್ಲ? ನಿಮಗೂ 20,000 ರೂಪಾಯಿ ತಗೊಂಡು ನಡೆಸಿ ನೀವು. ಆದರೆ ಇನ್ನು ಬೇರೆ ಕ್ಷೇತ್ರದಲ್ಲಿ ಈಗ ಯಾವುದೋ ಶ್ರೀನಿವಾಸಪುರನೋ ಇನ್ನೊಂದು ಕ್ಷೇತ್ರದಲ್ಲೋ ಬಾಗಿಲು ಮುಚ್ಕೊಂಡು ಹೋಗಿದೆಯಲ್ಲ, ಅದಕ್ಕೆಲ್ಲ ಯಾರು ಹೊಣೆ? ಅದೆಲ್ಲ ಯಾರು ನೋಡ್ತಾರೆ? ಇಂತಹ ದುಡ್ಡಿನಿಂದನೇ ಅದನ್ನು ರೆವಲ್ಯೂಷನ್ ಮಾಡಬೇಕು. ಇನ್ನೊಂದು, ಈಗ ಭಕ್ತರಿಗೆ ಗೊಂದಲ ಏನಪ್ಪಾ ಅಂದ್ರೆ, ತಟ್ಟೆ ಕಾಸು ಹಾಕಿದ್ರೆ ಅರ್ಚಕರಿಗೆ ಹೊರಟೋಗುತ್ತೆ, ಹುಂಡಿ ಕಾಸು ಹಾಕಿದ್ರೆ ಮದರಸೆಗಳಿಗೆ ಹೋಗುತ್ತೆ.
ನಮ್ಮ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಯನ್ನ ಉಳಿಸುವಂತ ಮೌಲ್ಯ ಯಾರು ಮಾಡ್ತಾ ಇದ್ದಾರೆ? ಬರೀ ದುಡ್ಡಿಗಾಗಿ ನಿಂತ್ಕೊಂಡಿದ್ದಾರೆ. ಈಗ ನಾನು ಹೇಳಬಾರ್ದು, ಅವರು ಅರ್ಚಕರು ಹೇಳ್ತಾ ಇದ್ದಾರೆ ಇತಿಹಾಸಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂತ. ಇತಿಹಾಸವನ್ನ ಬಲ್ಲವರು ಎಲ್ಲರೂ ಹೇಳ್ತಾರೆ ದುಡ್ಡಿನಿಂದನೇ ಈ ಸಂಸ್ಕೃತಿ ನಾಶವಾಗಿ ಹೋಗ್ಬಿಟ್ಟಿದೆ ಅಂತ. ಅದನ್ನ ಮೂಲ ಸಂಸ್ಕೃತಿಯನ್ನ ಮೂಲೆ ಗುಂಪು ಮಾಡಬಾರದು ಅನ್ನೋದಕ್ಕಾಗಿಯೇ ನಾವು ಕೂಡ ಮೂಲ ಸಂಸ್ಕೃತಿಗೆ ಹೋರಾಟ ಮಾಡ್ತಾ ಇದ್ವಿ. ನನಗೂ ಯಾರ ಮೇಲೂ ದ್ವೇಷ ಇಲ್ಲ. ಅವರು ದೇವರ ದರ್ಶನ ಮಾಡಿದಾಗ ನನ್ನ ಹೋಗಿ ಕರ್ಕೊಂಡೋಗಿ ದೇವರ ದರ್ಶನ ಮಾಡಿಸ್ತಾರೆ, ಅದೆಲ್ಲ ಮುಖ್ಯ. ಇಲ್ಲಿ ಭಕ್ತಾದಿಗಳಿಗೆ, ಅಲ್ಲಿ ಹೋಗದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಆಗ್ಬೋದು, ಛತ್ರದ ವ್ಯವಸ್ಥೆ ಆಗ್ಬೋದು. ನೀನು ಲಾಡ್ಜ್ ಕಟ್ಟಿ ನೀನು ಅಲ್ಲಿ ದುಡ್ಡು ಸಂಪಾದನೆ ಮಾಡೋ ದುಡ್ಡಲ್ಲ ಹೇಳ್ತಾ ಇರೋದು. ದೇವಸ್ಥಾನಕ್ಕೆ ಬಂದಂತಹ ದುಡ್ಡನ್ನ ಅಲ್ಲಿ ಲಾಡ್ಜ್ ಉಪಯೋಗಿಸಿ, ನೀರಿಗೆ ಉಪಯೋಗಿಸಿ, ಅನ್ನ ಆಹಾರಗಳಿಗೆ ಉಪಯೋಗಿಸಿ ತಿರುಪತಿಯಲ್ಲಿ ಒಂದು ಬೋನ್ಗೆ ಹಾಕ್ತಾರೆ. ಬೋನ್ಗೆ ಹಾಕಿದ ತಕ್ಷಣ ಟೈಮಿಗೆ ಟಿಫನ್ ಕೊಡ್ತಾರೆ, ಕಾಫಿ ಕೊಡ್ತಾರೆ, ನೀರು ಕೊಡ್ತಾರೆ. ಎಲ್ರಿ ಬರುತ್ತೆ ದುಡ್ಡು. ಇಂತಹ ದುಡ್ಡನ್ನ ಕರ್ಕೊಂಬಂದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಲಿ. ಕೊಬ್ಬಿರುವಂತಹ ಎಲ್ಲ ಈ ತಟ್ಟೆ ಕಾಸಿನಿಂದಂತೆ ಕೊಬ್ಬಿದಾರಲ್ಲ ಅದನ್ನೆಲ್ಲ ಕಟ್ ಮಾಡಿ ಎಲ್ರಿಗೂ 20,000 ರೂಪಾಯಿ ಸಂಬಳ ಕೊಟ್ಟು ತಿರುಪತಿ ಸ್ಕೀಮ್ ತರ ಎಲ್ರಿಗೂ ಮಾಡಿ ಕರ್ನಾಟಕದಲ್ಲಿ. ಅವಾಗ ಎಲ್ರಿಗೂ ದುಡ್ಡು ಬರುತ್ತೆ, ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಇದು ಒಂದೇ ಮಾತಲ್ಲ, ತಾವು ಕೇಳಿದ್ರಿ ಈಗ ಒಂದು ಮಾತನ್ನ, ತಟ್ಟೆ ಕಾಸು ಪರಂಪರೆ ಬೆಳೆದು ಬಂದಿದೆಯಾ ಮೊದಲಿಂದ. ಆ ಪರಂಪರೆಗೆ ನಾನು ಮತ್ತೆ ಬರ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೆಗೆದುಕೊಳ್ಳುವಂತ ಹೊತ್ತು ಇಲ್ಲಿ ಶ್ರೀನಿವಾಸ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲಿ ಎಲ್ಲಾ ದೇವಸ್ಥಾನಗಳ ಸ್ಥಿತಿ, ಎಲ್ಲ ಅರ್ಚಕನ ಸ್ಥಿತಿ ಒಂದೇ ರೀತಿಯಾಗಿಲ್ಲ. ಊಟಕ್ಕಿಲ್ದಿರುವಂತಹ ಅರ್ಚಕನು ಕೂಡ ಸಾಕಷ್ಟು ಜನ ಇದೆ. ಆದರೆ ಕೋಟ್ಯಂತರ ರೂಪಾಯಿ ತಟ್ಟೆ ಕಾಸನ್ನ ನುಂಗಿರುವಂತಹ ಅರ್ಚಕರಿಗೆ ಸ್ವಲ್ಪ ಒಂದು ಭಕ್ತರ ಮೇಲೂ ಕೂಡ ಅವರಿಗೆ, ಅಥವಾ ಈ ದೇವಸ್ಥಾನದ ಕ್ಷೇತ್ರದ ಬಗ್ಗೆ ಕೂಡ ಒಂದಷ್ಟು ಪ್ರಜ್ಞೆ ಇರಬೇಕಾಗತ್ತೆ. ಅಲ್ಲಿ ಒಂದು ಸಮಾನ ವ್ಯವಸ್ಥೆಯನ್ನು ತರಬೇಕಾದಂಥ ಅನಿವಾರ್ಯತೆ ಇವತ್ತಿನ ದಿನಮಾನದಲ್ಲಿ ಇದೆ ಅಂತ. ಹಾಗಿದ್ರೆ ಆ ಸಮಾನ ವ್ಯವಸ್ಥೆ ಎಂತಹದ್ದು, ಯಾವ ರೀತಿಯಾದಂಥ ಬದಲಾವಣೆ ಬೇಕು, ಚರ್ಚೆ ಮಾಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.